ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗಿದ್ದು ದರ್ಶನ್ ಪರ ವಕೀಲ ಸುನೀಲ್ ಇದೀಗ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಭದ್ರತೆ ಅಂತೇಳಿ ಕನ್ನಡಿನೂ ಕೊಡ್ತಾ ಇಲ್ಲ, ಬಾಚಣಿಗೆನೂ ಕೊಡ್ತಾ ಇಲ್ಲ. ಭದ್ರತೆಯ ಹೆಸರಲ್ಕೊಂಡು ಯಾವ ಸವಲತ್ತು ಕೂಡ ದರ್ಶನ್ಗೆ ಸಿಗ್ತಾ ಇಲ್ಲ. ದರ್ಶನ್ ಪರ ವಕೀಲ ಸುನೀಲ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಕೋರ್ಟ್ನಲ್ಲಿ. ಭದ್ರತೆಯ ಹೆಸರೇಳ್ಕೊಂಡು ಕನಿಷ್ಠ ಪಕ್ಷ ಕನ್ನಡಿ ಬಾಚಣಿಗೆನೂ ಕೂಡ ಕೊಡ್ತಾ ಇಲ್ಲ. ದರ್ಶನ್ ಈಗಾಗಲೇ ಕೊಲೆ ಕೇಸ್ನಲ್ಲಿ ಜೈಲಲ್ಲಿದ್ದಾರೆ. ಕನ್ನಡಿ ಬಾಚಣಿಗೆ ಕೊಟ್ಬಿಟ್ರೆ ಹಂಗೆ ಅಲ್ಲಿಂದ ಸೂಸೈಡ್ ಮಾಡ್ಕೋತಾರಾ? ಅವ್ರಿಗೂ ಮನೆ ಮಕ್ಕಳು ಇಲ್ವಾ ಅಂತ ಸುನೀಲ್ ಅವರು ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾವುದನ್ನು ಕೊಡೋಕ್ಕೂ ಆಗಲ್ಲ ಅಂದಮೇಲೆ ಮೇನ್ ಜೈಲಿಗೆ ಶಿಫ್ಟ್ ಮಾಡಲಿ. ದರ್ಶನ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಶಿಫ್ಟ್ ಮಾಡಿಲ್ಲ ಅಂತಾರೆ. ಇದು ನಮ್ಮ ಸೇಫ್ಟಿ ಅಲ್ಲ, ಜೈಲಧಿಕಾರಿಗಳ ಸೇಫ್ಟಿ. ಹೀಗಾಗಿ CRPC 91 ಅರ್ಜಿ ಹಾಕಿದ್ದೀವಿ ಅಂತ ಸುನೀಲ್ ಅವರು ವಾದ ಮಾಡಿ ಮುಕ್ತಾಯವನ್ನ ಮಾಡಿದ್ದಾರೆ. ಅಂದ್ರೆ ಕನಿಷ್ಠ ಪಕ್ಷದ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ, ಬಹಳ ವಿಕೃತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಅವ್ರನ್ನ ಕನಿಷ್ಠ ಪಕ್ಷವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಸಾರಿ, ವಿಕೃತಿ ಅಂದ್ರೆ ತಪ್ಪಾಗುತ್ತೆ. ಕನಿಷ್ಠ ಪಕ್ಷವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಒಂದು ಬಾಚಣಿಗೆನೂ ಕೊಡ್ತಾ ಇಲ್ಲ ಅಂದ್ರೆ ಅವ್ರನ್ನ ತಲೆ ಬಚ್ಕೊಳ್ಳೋದು ಬೇಡವಾ? ಬಿಸಿಲು ನೋಡಿದ್ರೆ ಎಷ್ಟೋ ಕಾಲ ಆಗಿದೆ, ಫಂಗಸ್ ಬಂದಿದೆ ಮೈಗೆ ಅಂತ ನಮ್ಮ ಕಕ್ಷಿದಾರರು ಹೇಳ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಇದೀಗ ದರ್ಶನ್ ಪರ ವಕೀಲರು ಸುನೀಲ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಸುನೀಲ್ ಕುಮಾರ್ ವಾದದ ಬಳಿಕ ಸರ್ಕಾರಿ ಪರ ವಕೀಲರು ಕೂಡ ವಾದವನ್ನ ಮುಂದೆ ಇಟ್ಟಿದ್ದಾರೆ. ಅದೇನೋ ನೋಡ್ತಾ ಹೋಗೋಣ. ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗೆ ಕಳೆದ ಬಾರಿ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಏನಂತ? ಜೈಲಿಗೆ ಒಂದ್ಸಲ ವಿಸಿಟ್ ಮಾಡ್ರಿ, ನೀವು ವಿಸಿಟ್ ಮಾಡಿ ಕೋರ್ಟ್ ಆದೇಶ ಪಾಲನೆ ಆಗ್ತಾ ಇದೆಯಾ ಅಥವಾ ಇಲ್ವಾ, ಸವಲತ್ತುಗಳನ್ನ ಪರಿಶೀಲನೆ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿದ್ರು. ಅದಾದ್ಮೇಲೆ ಇವತ್ತು ಮತ್ತೆ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇದೆ. ಸುನೀಲ್ ಕುಮಾರ್ ವಾದದ ಬಳಿಕ ಸರ್ಕಾರಿ ಪರ ವಕೀಲರು ವಾದ ಶುರು ಮಾಡಿದ್ದಾರೆ. ಜೈಲಿಗೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ಭೇಟಿ ಕೊಟ್ಟಿದ್ರು. ಅಧಿಕಾರಿಗಳು ಎರಡೂ ಕಡೆ ಪ್ರಶ್ನೆ ಮಾಡಿದ್ದಾರೆ. ದರ್ಶನ್ ಅನ್ನ ಕೇಳಿದ್ದಾರೆ, ಜೈಲಧಿಕಾರಿಗಳನ್ನೂ ಪ್ರಶ್ನೆ ಮಾಡಿದ್ದಾರೆ. ಅದರ ರಿಪೋರ್ಟ್ ಕೂಡ ಸಿಕ್ಕಿದೆ ಅಂತ ಸರ್ಕಾರಿ ಪರ ವಕೀಲರು ಸಚಿನ್ ವಾದವನ್ನ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ದಿಕ್ಕು ತಪ್ಪಿಸಿದ್ದಾರೆ, ಮಿಸ್ಲೀಡ್ ಅಂದ್ಬಿಟ್ರೆ ಹೆಂಗಾಗುತ್ತೆ? ದರ್ಶನ್ಗೆ ಆಮೇಲೆ ಫಸ್ಟ್ ಆಫ್ ಆಲ್ ಫಂಗಸ್ ಇನ್ಫೆಕ್ಷನ್ ಅಂತ ಇದ್ರಲ್ಲ, ದರ್ಶನ್ಗೆ ಫಂಗಸ್ ಇನ್ಫೆಕ್ಷನ್ ಆಗಿರೋದಲ್ಲ, ಕಾಲು ಒಡೆದಿದೆ ಅಷ್ಟೇ. ಆದರೆ ಇಮ್ಮಡಿ ಹೀಟಿಗೆಲ್ಲ ಒಡೆಯತ್ತೆ ನೋಡಿ, ಸಗಣಿ ಎಲ್ಲ ಜಾಸ್ತಿ ತುಳಿದ್ರೆ ನೀವುಗಳು ಒಡೆಯತ್ತೆ ಕೆಲವೊಬ್ಬರಿಗೆ. ಕಾಲು ಒಡೆದಿದೆ ಅಷ್ಟೇ. ಭದ್ರತೆ ವಿಚಾರಕ್ಕೆ ಬಂದರೆ ಮೊನ್ನೆ ಕೋರ್ಟ್ ಆವರಣದಲ್ಲಿ ಒಬ್ಬ ಸುಸೈಡ್ ಮಾಡ್ಕೊಂಡಿದ್ದಾನೆ. ಹೀಗಾಗಿ ದರ್ಶನ್ ಒಬ್ಬ ನಟ ಅಲ್ವಾ, ಹೈ ಪ್ರೊಫೈಲ್ ಕೇಸ್ ಆಗುತ್ತೆ ಇದು. ಗುಬ್ಬಚ್ಚಿ ಸಿನಿನ ಬರ್ತ್ಡೇ ವಿಚಾರದಲ್ಲಿ ಆಲ್ರೆಡಿ 7 ಮಂದಿಯ ಸಸ್ಪೆಂಡ್ ಆಗಿದೆಯಲ್ಲ ಹೀಗಂತ ಸರ್ಕಾರಿ ಪರ ವಕೀಲರು ಸಚಿನ್ ಪ್ರತಿವಾದವನ್ನು ಮಾಡ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಬೆಡ್ಶೀಟ್ ಮತ್ತು ಒಂದು ತಲೆದಿಂಬು, ಅದರ ಜೊತೆಗೆ ಕನಿಷ್ಠ ಪಕ್ಷದ ಸೌಲಭ್ಯಗಳು. ಈಗ ಜೈಲು ಅಂದ ತಕ್ಷಣ ಒಂದು ಲೋಟ ಬರೀ ಕುಡಿಯೋಕ್ಕೆ ನೀರು, ಒಂದು ತಟ್ಟೆ ಮುದ್ದೆ ಕೊಡ್ತೀನಿ ಅಂದರೆ ಆಗಲ್ಲ. ದಿನನಿತ್ಯಕ್ಕೆ ಬ್ರಷ್ ಗಿಶ್ ಮಾಡೋಕ್ಕೆ ಬ್ರಷು, ಪೇಸ್ಟು, ಸೋಪು, ಕನ್ನಡಿ, ಒಂದು ತಲೆ ಬಚ್ಕೊಳ್ಳೋಕ್ಕೆ ಏನಾದರೂ ಇಂಥದ್ದೇನಾದರೂ ಕೊಡಬೇಕಲ್ವ? ಅದು ಕೊಡಲಿಲ್ಲ ಅಂದರೆ ಈ ರೀತಿಯಾಗಿ ನಿಕೃಷ್ಟವಾಗಿ ನಡೆಸ್ಕೋಕೂಡ್ದು ಅಂತ ಅವ್ರ ಪರ ವಕೀಲರು, ದರ್ಶನ್ ಪರ ವಕೀಲರು ವಾದವನ್ನು ಮಾಡ್ತಾ ಇದ್ದಾರೆ. ಅದಾಗ್ತಾ ಇದ್ದಂತೆ ಇತ್ತೀಚೆಗೆ ಕೋರ್ಟ್ ಹೇಳಿತ್ತು, ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಿಗೆ ಒಂದು ಸೂಚನೆ ಕೊಟ್ಟಿತ್ತು. ಏನಂತ? ನೀವೊಂದ್ಸಲ ಜೈಲಿಗೆ ವಿಸಿಟ್ ಮಾಡಬೇಕು, ಹೇಗಿದೆ ವ್ಯವಸ್ಥೆ, ಇಡೀ ಜೈಲಿನ ವ್ಯವಸ್ಥೆ ಹೇಗಿದೆ. ಆ್ಯಂಡ್ ಸ್ಪೆಷಲಿ ದರ್ಶನ್ ಅವರ ಕೇಸ್ ಅಂತ ತಗೊಂಡಾಗ ಇವರು ಮತ್ತೆ ಮೇಲರ್ಜಿ ಹಾಕ್ತಾ ಇದ್ದಾರಲ್ಲ, ಬೆಡ್ಶೀಟ್ ಸಿಗ್ತಾ ಇಲ್ಲ, ತುಂಬ ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತ. ಈ ಸವಲತ್ತು ಏನು ಕೊಡ್ತಾ ಇದ್ದಾರೆ, ಕೊಡ್ತಾ ಇಲ್ಲ, ಕೋರ್ಟ್ ಆದೇಶವನ್ನು ಪಾಲಿಸ್ತಾ ಇದ್ದಾರಾ ಇಲ್ವಾ, ಒಂದ್ಸಲ ಚೆಕ್ ಮಾಡ್ರಿ ನೀವು ಅಂತ ಕೋರ್ಟ್ ಹೇಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆ ರಿಪೋರ್ಟ್ ನಮ್ಮ ಕೈಗೆ ಬಂದಿದೆ. ಆಮೇಲೆ ಜೈಲಧಿಕಾರಿಗಳನ್ನು ಅಲ್ಲಿಗೆ ವಿಸಿಟ್ ಮಾಡಿದಂಥವರು ಮಾತನಾಡಿಸಿದ್ದಾರೆ. ದರ್ಶನ್ರನ್ನು ಪ್ರಶ್ನೆ ಕೇಳಿದ್ದಾರೆ, ಇಬ್ಬರನ್ನು ಪ್ರಶ್ನೆ ಮಾಡಿದ್ದಾರೆ. ಅಷ್ಟಕ್ಕೆ ನೀವು ವಿಚಾರಣೆಯ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ, ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಸರಿಯಾಗಲ್ಲ. ಆಮೇಲೆ ಫಂಗಸ್ ಇನ್ಫೆಕ್ಷನ್ ಅಂತ ಹೇಳಿದ್ರಲ್ಲ ನಿಮ್ಮ ಕಕ್ಷಿದಾರರಿಗೆ, ಅಂಥದ್ದು ಏನೂ ಆಗಿಲ್ಲ. ಡಾಕ್ಟರ್ಸ್ಗಳು ಕೂಡ ವಿಸಿಟ್ ಮಾಡಿದ್ದಾರೆ. ಇಮ್ಡಿ ಹೊಡೆದಿದೆ, ಕಾಲು ಹೊಡೆದಿದೆ ಅಷ್ಟೇ ಅಂತ ಇವರು